ಹೆಲೋ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಡೋಲು. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು ಏನು ಯಾವುದಂದ್ರೆ ದ ಸರ್ಮನ್ ಅಟ್ ಬನಾರಸ್ ಇನ್ ಕ್ಲಾಸ್ 10 ಚಾಪ್ಟರ್ ಇಲ್ಲ, ಈ ಚಾಪ್ಟರ್ನ ಮುಗಿಸೋಣ ಅಂತ. ಸೊ ಇದ್ರೊಳಗೆ ನೀವು ಅಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಿರ್ತೈತಿ. ಇದ್ರೊಳಗೆ ಏನಂತಂದ್ರೆ ಗೌತಮ್ ಬುದ್ಧರ ಬಗ್ಗೆ ಕಥೆ ಐತಿ. ನೀವು ಅಲ್ಲಿ ಓದಿರಲಿಲ್ಲ ಅಂದರೂ ನಡಿತೈತಿ. ಈ ವಿಡಿಯೋ ಮುಖಾಂತರ ನೀವು ಎಲ್ಲ ತಿಳ್ಕೊಬೋದು. ಸೊ ಬಿಫೋರ್ ಈ ವಿಡಿಯೋ ಅಂತ ನಮಗೆ ಸಂಬಂಧ ಇಲ್ಲ, ಸೀದಾ ಗೌತಮ್ ಬುದ್ಧಗೆ ಬರೋಣ ಅಂತ. ಸೊ Gautam Buddha 563 BC to 483 BC began life as a prince named Siddharth Gautama. ಸೊ ಗೌತಮ ಬುದ್ಧ ಅವ್ರದ್ದು ಮೊದಲ ಹೆಸರು ಏನಂದ್ರೆ ಸಿದ್ಧಾರ್ಥ ಗೌತಮ. ಸೊ ನೀವು ನೆನ್ಪಿಟ್ಕೋರಿ, ಅವ್ರದ್ದು ಮೊದಲಕ್ಕೆ ಹೆಸರು ಏನೈತೆ ಅಂದ್ರೆ ಅವ್ರದ್ದು ಸಿದ್ಧಾರ್ಥ ಗೌತಮ ಅಂಥೇಳಿ ಅವ್ರದ್ದು ಹೆಸರು ಇತ್ತು. ಸೊ ಅವ್ರದ್ದು ಡೇಟ್ ಅಂದ್ರೆ ಅವ್ರು ಯಾವಾಗ ಹುಟ್ಟಿದ್ರು ಯಾವಾಗ ಸತ್ರ ಅಂತ ಕೊಟ್ಟಾರ. 563 BC to 483 BC ಇನ್ ದ ನಾರ್ದರ್ನ್ ಇಂಡಿಯಾ. At 12 ಅಂದ್ರೆ 12 ವರ್ಷ ಇದ್ದಾಗ he was sent away for schooling in the Hindu sacred scriptures and 4 years later he returned to home to marry a princess. ಸೊ ಅವಾಗಿನ ಕಾಲೊಳಗೆ ನೀವೆಲ್ಲ ಮಹಾಭಾರತ ರಾಮಾಯಣ ನೋಡಿದ್ರೆ ನಿಮಗೆ ಗೊತ್ತಿರ್ತೈತಿ. ಅವಾಗ ಏನಂದ್ರೆ ಗುರುಕುಲಕ್ಕೆ ಕಳಿಸ್ತಿದ್ರು ಹುಡುಗರಿಗೆ ಶಿಕ್ಷಣ ಕೊಡ್ಸಕ. ಸೊ ಹಂಗ ಸಿದ್ಧಾರ್ಥ ಗೌತಮಗೂ ಏನ್ ಮಾಡಿದ್ರು, ಅವ 12 ವರ್ಷ ಇದ್ದ ಅವಂಗೆ ಅಂದ್ರೆ ಹಿಂದೂ ಸೇಕ್ರೆಡ್ ಸ್ಕ್ರಿಪ್ಚರ್ಸ್ ಕಡೆ ಎಲ್ಲ ಅವ್ನು ಕಳಿಸಿದ್ರು. ಅವಂಗ ಗುರುಕುಲಕ್ಕೆ ಅಂದ್ರೆ ಸ್ಕೂಲಿಂಗಿಗೆ ಕಳಿಸಿದ್ರು. ಆಮೇಲೆ 4 years later ಅಂದ್ರೆ 4 ವರ್ಷ ನಂತರ ಹೊಳ್ಳಿ ಬಂದ ಟು ಮ್ಯಾರಿ ಎ ಪ್ರಿನ್ಸಸ್ ಅಂದ್ರೆ 16 ವರ್ಷದಾಗ ಮದುವೆ ಆದ. ದೇ ಹ್ಯಾಡ್ ಅ ಸನ್ ಆ್ಯಂಡ್ ಲಿವ್ಡ್ ಫಾರ್ 10 years ಆಸ್ ಅ ಬಿಫಿಟೆಡ್ ರಾಯಲ್ಟಿ. ಸೊ ಅವ ಸಿದ್ಧಾರ್ಥ ಗೌತಮ ಅಂದ್ರೇನ ಒಂದು ರಾಜಮನಿತನದ ಮಗ ಅವ. ಸೊ ಅವನು ಒಂದು ರಾಜ ಆಗವಿದ್ದ ಅಥವಾ ಯುವರಾಜ ಇದ್ದ ಯಾರೋ ಒಬ್ರು. ಸೊ ಅವ 16 ವರ್ಷ ಇದ್ದಾಗ ಮದುವೆ ಆದ. ಸೊ ಮದುವಾಗಿ ನೆಕ್ಸ್ಟ್ ಅವರ ಒಬ್ಬ ಸಣ್ಣ ಮಗ ಹುಟ್ಟಿದ. ಅವರೊಂದು 10 ವರ್ಷ ಏನೈತಲ್ಲ ಜೀವನ ಫುಲ್ ಎಂಜಾಯ್ ಮಾಡಿದ್ರು. ರಾಯಲ್ಟಿ ಅಂದರೆ ಎಲ್ಲ ರಾಜರ ಮನಿತನ ಎಲ್ಲ ಇರ್ತಿತ್ತು ಅವರಿಗೆ, ಕೈಗೊಂದು ಕಾಲಿಗೊಂದು ಆಳುಗಳು ಅವೆಲ್ಲ ಅವ ಏನು ಮಾಡ್ತಾನೆ ಅಂದರೆ ಎಂಜಾಯ್ ಮಾಡ್ತಾನೆ. ಆಟ್ ಅಬೌಟ್ ದ ಏಜ್ ಆಫ್ 25. ಸೊ 16 ವರ್ಷ ಇದ್ದಾಗ ಮದುವೆ ಆಗಿರ್ತಾನೆ. ಸೊ 25 ವರ್ಷದಾಗ ದ ಪ್ರಿನ್ಸ್ ಹೇಡ್ ಫೋರ್ ಶೀಲ್ಡೆಡ್ ಫ್ರಮ್ ಸಫರಿಂಗ್ಸ್ ಆಫ್ ದ ವರ್ಲ್ಡ್ ವೈಲ್ ಔಟ್ ಅಂಡ್ ಹಂಟಿಂಗ್ chanced upon a sick man, then the aged man, then the funeral procession, and finally monk beginning for arms. ಸೊ ಇವ 25 ವರ್ಷ ಇದ್ದಾಗ ಇವ ಏನು ಮಾಡ್ತಾನಂದ್ರೆ ಹೊರಗೆ ಹೋಗ್ತಾನ. ಅಂದ್ರೆ ತನ್ನ ರಾಜ್ಯನ ಬಿಟ್ಟು ಸ್ವಲ್ಪ ಹೊರಗೆ ಅಡ್ಡಾಡಕ್ಕೆ ಹೋಗ್ತಾನ. ಮಂದಿ ಹೆಂಗೆ ನಡ್ದೈತಿ, ಜಗತ್ತು ಹೆಂಗೆ ನಡ್ದೈತಿ ಅಂತ ನೋಡಾಕ ಏನು ಮಾಡ್ತಾನಂದ್ರೆ ಯಾರ ಗೌತಮ್ ಬುದ್ಧ ನೇಮ್ಡ್ ಸಿದ್ಧಾರ್ಥ ಬುದ್ಧ ಇವ ಏನು ಮಾಡ್ತಾನಂದ್ರೆ ಹೊರಗೆ ಹೋಗ್ತಾನ ಹೆಂಗೆ ನಡ್ದೈತಿ ಅಂಥೇಳಿ. ಫ್ರಮ್ ದ ಸಫರಿಂಗ್ಸ್ ಆಫ್ ದ ವರ್ಲ್ಡ್. ಸೊ ಅಂದರೆ ಜನಗಳು ಜಗತ್ತೊಳಗಿರೋ ಜನಗಳಿಗೆ ಏನೇನು ತೊಂದರೆಗಳದು ಅವನ್ನೆಲ್ಲ ಅವ್ನಿಗೆ ಗೊತ್ತಾಗುತ್ತೆ. ವೈಲ್ ಔಟ್ ಹಂಟಿಂಗ್ ಚಾನ್ಸ್ ಅಪಾನ್ ಅ ಸಿಕ್ ಮ್ಯಾನ್. ಸೊ ಹಂಟಿಂಗಿಗೆ ಹೋದಾಗ ಬೇಟಾಡಕ್ಕೆ ಹೋದಾಗ ಒಬ್ಬ ಆರಾಮಿಲ್ಲ ಸಿಕ್ ಮ್ಯಾನಿಗೆ ಬಿಟ್ಟಾಕನ್ನುವ. ದೆನ್ ಅನ್ ಏಜ್ಡ್ ಮ್ಯಾನ್, ದೆನ್ ಫರ್ನಲ್ ಪ್ರೊಸೆಷನ್. ಫರ್ನಲ್ ಅಂದರೆ ಸತ್ತಿರ್ತಾರಲ್ಲ, ಫ್ಯೂನರಲ್ ಪ್ರೊಸೆಷನ್. ಆ್ಯಂಡ್ ಫೈನಲಿ ಅ ಮಾಂಕ್ ಬಿಗಿನಿಂಗ್ ಫಾರ್ ಆರ್ಮ್ಸ್. ಸೊ ಮಾಂಕ್ ಅಂದ್ರೆ ಸನ್ಯಾಸಿಗಳು. Sights were so moved him that he had once went out into the world to seek enlightenment concerning the sorrows he had witnessed. ಸೊ ಇವನ್ನೆಲ್ಲ ನೋಡಿ ಏನು ಏಜ್ಡ್ ಮ್ಯಾನ್ ಆಮೇಲೆ ಸಿಕ್ ಮ್ಯಾನ್ ಇವ್ರನ್ನೆಲ್ಲ ನೋಡಿ ಅವ್ನಿಗೆ ಎಷ್ಟು ಇದಾತಂದ್ರೆ, ಎಷ್ಟು ಇನ್ಸ್ಪೈರ್ ಆದ ಅಥವಾ ಅವ್ನಿಗೆ ಎಷ್ಟು ಮೈಂಡ್ ಚೇಂಜ್ ಆತಂದ್ರೆ ಅವ ಏನು ಮಾಡಿದಂದ್ರೆ ಇವನ್ನೆಲ್ಲ ನೋಡಿ ಹೊರಗೆ ಹೋದ ನೋಡಾಕ. ಇಷ್ಟು ದಿನ ಬರೀ ಆರಾಮ ರಾಜ್ಯದಾಗಿದ್ದು ಎಲ್ಲ ಮಸ್ತ್ ಲೈಫ್ ಎಂಜಾಯ್ ಮಾಡ್ತಿದ್ದ. ಬಟ್ ಅವ್ನಿಗೆ ಯಾವಾಗ ಹೊರಗಿನ ಜನಗಳಿಗೆ ಆಗೋ ತೊಂದರೆಗಳು ಅವೆಲ್ಲ ಗೊತ್ತಾದು ಅವಾಗ ಏನು ಮಾಡ್ತಾನೆ ಅಂದ್ರೆ ಅವ ಹೊರಗೆ ಹೋಗ್ತಾನ. ಹಿ ವಾಂಡೆಡ್ ಫಾರ್ 7 years ಆ್ಯಂಡ್ ಫೈನಲಿ ಸ್ಯಾಟ್ ಡೌನ್ ಅಂಡರ್ ದ ಪೀಪಲ್ ಟ್ರೀ. ಸೊ ಅವ 7 ವರ್ಷ ಮಟ್ಟ ಏನು ಮಾಡ್ತಾನಂದ್ರೆ ಹಂಗೆ ಅಲ್ಲಿ ಸುತ್ತಾಡ್ತಾನೆ ಸನ್ಯಾಸಿಗತ್ಲೆ. ಆಮೇಲೆ 7 ವರ್ಷ ಆದಮೇಲೆ ಹಿ ಸ್ಯಾಟ್ ಡೌನ್ ಅಂಡರ್ ಪೀಪಲ್ ಟ್ರೀ. ಒಂದು ಪೀಪಲ್ ಟ್ರೀ ಇರ್ತೈತಿ. ಸೊ ಅದ್ರ ಕೆಳಗೆ ಏನು ಮಾಡ್ತಾನಂದ್ರೆ ಅವ ಹೋಗಿ ಪೀಪಲ್ ಟ್ರೀ ಕೆಳಗೆ ಕುಂದಿರ್ತಾನೆ. ವೇರ್ ಹಿ ಓಡ್ ಟು ಸ್ಟೇ ಅಂಟಿಲ್ ಎನ್ಲೈಟ್ಮೆಂಟ್ ಕೇಮ್. ಸೊ ಓಡ್ ಅಂದ್ರೇನ ತನ್ನ ಪ್ರತಿಜ್ಞೆ ಅಥವಾ ಪ್ರಾಮಿಸ್ ಮಾಡ್ಕೊಂತೇನೆ ಅಂದ್ರೆ ಇಡೀ ಜಗತ್ತು ಒಳ್ಳೇದಾಗೋ ಮಟ್ಟ, ಇಡೀ ಜಗತ್ತಿಗೆ ಒಳ್ಳೇದಾಗೋ ಮಟ್ಟ, ಎಲ್ಲರೂ ಜಗತ್ತೊಳಗೆ ಯಾರ್ಯಾರು ಇರ್ತಾರಲ್ಲ ಅವ್ರ ತೊಂದರೆಗಳು ಹೋಗೋ ಮಟ್ಟ ನಾನು ಈ ಗಿಡ ಕೆಳಗೆ ಕುಂದಿರ್ತೀನಿ ಅಂತ ಹೇಳಿ ಏನು ಮಾಡ್ತಾನೆ ಅಂದ್ರೆ ಒನ್ ಟೈಪ್ ಪ್ರಾಮಿಸ್ ಮಾಡ್ಕೊತಾನೆ. ಎನ್ಲೈಟೆಡ್ ಆಫ್ಟರ್ 7 days he renamed the tree the ಬೋಧಿ ಟ್ರೀ. ಸೊ 7 ದಿನಗಳ ನಂತರ ಅಲ್ಲ ಪೀಪಲ್ ಟ್ರೀ ಕೆಳಗೆ 7 ದಿನದ ಮಟ್ಟ ಅವ ಕುಂದಿರ್ತಾನೆ. 7 ದಿನದಾದ್ಮೇಲೆ ಆ ಪೀಪಲ್ ಟ್ರೀಗೆ ಏನು ಹೆಸರು ಇಡ್ತಾನಂದ್ರೆ ದ ಬೋಧಿ ಟ್ರೀ ಅಂತ ಇಡ್ತಾನೆ, ಟ್ರೀ ಆಫ್ ವಿಸ್ಡಮ್, ಆ್ಯಂಡ್ ಬಿಗೇನ್ ಟು ಟೀಚ್ ಆ್ಯಂಡ್ ಟು ಶೇರ್ ಇಸ್ ನ್ಯೂ ಅಂಡರ್ಸ್ಟ್ಯಾಂಡಿಂಗ್. ಸೊ ಅವ ಏನು ಮಾಡ್ತಾನಂದ್ರೆ ತನ್ನ ಐಡಿಯಾಲಜಿ ಅಂತಾರಲ್ಲ ಆ ಟೈಪ್, ನೀವು ಸೋಷಲ್ ಒಳಗೆ ಓದಿದ್ರೆ ಗೊತ್ತಿರ್ತೈತಿ. ತನ್ನ ಐಡಿಯಾನ ಸ್ಪ್ರೆಡ್ ಮಾಡೋಕೆ ಅವ ಏನು ಮಾಡ್ತಾನಂದ್ರೆ ಅದಕ್ಕೆ ಬೋಧಿ ಟ್ರೀ ಅಂತಿಟ್ಟು ಆ ಐಡಿಯಾನೆಲ್ಲ ಶೇರ್ ಮಾಡ್ಕೊಂಡು ತೊಗೊನ. At that point, he became
ನೋನ್ ಆಸ್ ಬುದ್ಧ. ಸೊ ಆ ಪಾಯಿಂಟಿಗೆ ಯಾವಾಗ ಮತ್ತು ಐಡಿಯಾ ಗಿಡಿಯಾ ಎಲ್ಲ ಶೇರ್ ಮಾಡಾದ್ನಂದ್ರೆ ಹೆಚ್ಚು ಕಡಿಮೆ 30-32 ವರ್ಷ ಆಗಿರ್ಬೋದು. ಅವಾಗ ಅವಂಗೆ ಏನು ಹೆಸರು ಬಂತಂದ್ರೆ ಬುದ್ಧ ಅಂತ ಬಂತು. ದ ಅವೇಕಂಡ್ ಆರ್ ದ ಎನ್ಲೈಟೆಂಡ್. ಸೊ ಇದು ನೆನ್ಪಿಟ್ಕೊರಿ, ದ ಅವೇಕಂಡ್ ಆರ್ ದ ಎನ್ಲೈಟೆಂಡ್ ಅಂದ್ರೆ ಫ್ಯೂಚರ್ ಬಗ್ಗೆ ವಿಚಾರ ಮಾಡೋದು ಅಥವಾ ಮಂದಿ ಬಗ್ಗೆ ತಲೆ ಕೆಡಿಸ್ಕೊಂಡವ್ರು. ಸೊ ಅವಾಗ ಕೆಡಿಸ್ಕೊಂಡವ್ರಲ್ಲ, ತಲೆ ಕೆಡಿಸ್ಕೊಂಡ್ರು. ಸೊ ಅವಾಗ ಅವಂಗ ಏನಂದ್ರೆ ಗೌತಮ್ ಬುದ್ಧ ಅಂತ ಹೆಸರು ಬಂತು, ಬುದ್ಧ ಅಂತ ಬಂತು. ಅದ್ರ ಆಮೇಲೆ ಒಂದು ಸಿದ್ಧಾರ್ಥ ಗೌತಮ್ ಅವನ ಹೆಸರು ಇತ್ತಲ್ಲ, ಸೊ ಗೌತಮ್ ಬುದ್ಧ ಅಂತ ನಾವು ಅವಂಗ ಈಗ ಕರಿತೀವಿ. ದ ಬುದ್ಧ ಪ್ರೀಚ್ಡ್ ಹಿಸ್ ಫಸ್ಟ್ ಸರ್ಮನ್ ಅಟ್ ದ ಸಿಟಿ ಆಫ್ ಅ ಬನಾರಸ್. ಸೊ ಸರ್ಮನ್ ಅಂದ್ರೆ ಏನು, ರಿಲಿಜಿಯಸ್ ಅವರ ಮೋರಲ್ ಟಾಕ್. ಸೊ ಈಗಿನ ಜನ್ರೇಷನ್ ಒಳಗೆ ಸ್ವಾಮೀಜಿಗಳೆಲ್ಲ ಮಾತಾಡ್ತಿರ್ತಾರಲ್ಲ, ತಮ್ಮ ಪಬ್ಲಿಕ್ ಸ್ಪೀಚ್ ಕೊಡ್ತಿರ್ತಾರಲ್ಲ, ಆ ಟೈಪ್ ಯಾರ ಬುದ್ಧ, ಗೌತಮ್ ಬುದ್ಧ ಅವ್ರು ಏನು ಮಾಡ್ತಾರಂದ್ರೆ ಫಸ್ಟ್ ತಮ್ದು ರಿಲಿಜಿಯಸ್ ಟಾಕ್ ಎಲ್ಲಿ ಮಾಡ್ತಾರಂದ್ರೆ ಬನಾರಸ್, ವಾರಣಾಸಿ. ಈಗ ಅದಕ್ಕೆ ವಾರಣಾಸಿ ಅಂತಾರ, ಅದು ಮುಂಚೆ ಏನಾಗಿತ್ತು ಅಂದ್ರೆ ಅದು ಬನಾರಸ್ ಆಗಿತ್ತು. ಸೊ ಅಲ್ಲಿ ಅವ್ರು ಏನು ಮಾಡ್ತಾರಂದ್ರೆ ತಮ್ಮ ಫಸ್ಟ್ ರಿಲಿಜಿಯಸ್ ಟಾಕ್ಸ್ನ ಏನು ಮಾಡ್ತಾರಂದ್ರೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿಂದ. ಸೊ ಅದಕ್ಕೆ ಚಾಪ್ಟರ್ ಹೆಸರು ಏನೈತಿ, ಬನಾರಸ್ ಅಂತಾನೆ ಐತಿ. ಮೋಸ್ಟ್ ಹೋಲಿ ಆಫ್ ದ ಡಿಪ್ಪಿಂಗ್ ಪ್ಲೇಸಸ್ ಆನ್ ದ ರಿವರ್ ಗ್ಯಾಂಜಸ್. ಗ್ಯಾಂಜಸ್ ಅಂದ್ರೆ ರಿವರ್ ಗಂಗಾನ. ಸೊ ಆ ಬನಾರಸ್ ಲಾಸ್ಟಿಗೆ ಏನೈತಂದ್ರೆ ಗಂಗಾ ರಿವರ್ ಐತಿ. ಸೊ ಹೋಲಿ ಪ್ಲೇಸ್ ಅಂತ ಕರೀತಾರೆ ಅದಕ್ಕೆ. ದ ಸರ್ಮನ್ ಹ್ಯಾಸ್ ಬೀನ್ ಪ್ರಿಸರ್ವ್ಡ್ ಆ್ಯಂಡ್ ಈಸ್ ಗಿವನ್ ಹಿಯರ್. ಇಟ್ ರಿಫ್ಲೆಕ್ಟ್ಸ್ ದ ಬುದ್ಧಾಸ್ ವಿಸ್ಡಮ್ ಅಬೌಟ್ ಒನ್ ಇನ್ಸ್ಕ್ರಟಬಲ್ ಕೈಂಡ್ ಆಫ್ ಸಫರಿಂಗ್. ಸೊ ಯಾರ್ಯಾರು ಹೆಂಗೆ ಸಫರ್ ಅಕ್ಕಾರ ಜೀವನ ಒಳಗೆ ಅಂಥೇಳಿ ಆ ಲೆಸನ್ನ ಏನಂದ್ರೆ ಅವರ ಗೌತಮ್ ಬುದ್ಧದಿಂದ ನಾವೇನಂದ್ರೆ ತಿಳ್ಕೊಬೋದು. ಸೊ ಇಲ್ಲೇ ಒಬ್ಬಾಕಿ ಹುಡುಗಿ ಸ್ಟೋರಿ ಐತಿ ನೆಕ್ಸ್ಟ್, ಅಂದ್ರೆ ಗೌತಮ್ ಬುದ್ಧ ಬಗ್ಗೆ. ಆಕಿ ಗೌತಮ್ ಬುದ್ಧನ ಕಡೆ ಹೋಗ್ತಾಳ. ಸೊ ಆ ಸ್ಟೋರಿ ಓದೋಣಂತ. ಸೊ ಆಕಿನ ಹೆಸರು ಏನಂದ್ರೆ ಕಿಸಾ ಗೌತಮಿ. ಏನ ಕಿಸಾ ಗೌತಮಿ ಹ್ಯಾಡ್ ಓನ್ಲಿ ಒನ್ ಸೈಡ್ ಆ್ಯಂಡ್ ಒನ್ ಸನ್. ಸಾರಿ, ಕಿಸಾ ಗೌತಮಿ ಹ್ಯಾಡ್ ಓನ್ಲಿ ಒನ್ ಸನ್ ಆ್ಯಂಡ್ ಹಿ ಡೆಡ್. ಸೊ ಕಿಸಾ ಗೌತಮಿ ಒಬ್ಬಾಕಿ ಹೆಣ್ಮಗಳು ಇರ್ತಾಳ. ಅವಂಗ ಆಕಿಗೆ ಏನಂದ್ರೆ ಒಬ್ಬವನ ಮಗ ಇರ್ತಾನೆ, ಬಟ್ ಅವನೇ ಏನಂದ್ರೆ ಸಾಯ್ತಾನ. In her grief, she carried the dead child to all neighbors, asking them for medicine. And people said she has lost her senses, the boy is dead. So obviously, ಯಾರ ಪ್ರಾಣ ಹೋದ್ಮೇಲೆ ಹೊಳ್ಳಿ ತೊಗೊಂಬರಕಂತರೂ ಭಾಳ ಕಷ್ಟ ಏನು ಆಗಂಗಿಲ್ಲ. ಬಟ್ ಆದರೂ ಅಷ್ಟು ದುಃಖ ಆಗಿರೋಕೆ ಒಬ್ಬ ಮಗ ಇರ್ತಾನೆ, ಅವನು ಸತ್ಕೊಳ್ಳೋಕಿಗೆ ಏನಾಕತ್ತಂದ್ರೆ ಭಾಳ ದುಃಖ ಆಕತಿ. ಸೊ ಆಕೆ ಏನಂದ್ರೆ ನಿಮ್ಮ ಮನೆ ಎಲ್ಲ ಅಡ್ಡಾಡ್ತಾರೆ, ತಮ್ಮ ಸುತ್ತಮುತ್ತಲ ಮನೆ ಎಲ್ಲ ಅಡ್ಡಾಡಿ ನನ್ನ ಮಗ ಸತ್ತಾನ, ಇದಕ್ಕೆ ಏನಾರ ಔಷಧಿ ಕೊಟ್ರೆ ಅಂತ ಕೇಳ್ತಾರೆ. ಸೊ ಆಬ್ವಿಯಸ್ಲಿ ನಮ್ಮ ಮನೆಗೂ ಯಾರು ಹಿಂಗೆ ಬಂದ್ರೆ ನಾವೇನಂತೀವಿ, ಹುಚ್ಚಿಡತ್ತೆ ನೋಡಿ, ಇವ್ರಿಗೆ ಸತ್ತವ್ರು ನೆನ್ಪು ದಕ್ಸ್ತಾರೆ ಮಾತಾಡ್ತೀವಿ. ಸೊ ಹಂಗೆ ಅವ್ರ ನೇಬರ್ಸ್ ಏನು ಮಾತಾಡ್ತಾರೆ ಅಂದ್ರೆ ಆ ಟೈಪ ಮಾತಾಡ್ತಾರೆ. ಅಟ್ ಲೆಂತ್ ಕಿಸಾ ಗೌತಮಿ ಮೆಟ್ ಅ ಮ್ಯಾನ್ ಹೂ ರಿಪ್ಲೈಡ್ ಟು ಹರ್ ರಿಕ್ವೆಸ್ಟ್. ಸೊ ಹಂಗೆ ಆಕೆ ಎಲ್ಲ ಮನೆಗೂ ಮೆಡಿಸಿನ್ ಕೇಳ್ಕೊಂತ ಅಡ್ಡಾಡಿದಾರೆ. ಲಾಸ್ಟಿಗೆ ಯಾರ ಒಬ್ಬ ಬರ್ತಾನೆ, ಅವ ಆಕೆಗೆ ಏನು ರಿಪ್ಲೈ ಕೊಡ್ತಾನಂದ್ರೆ, ಐ ಕೆನಾಟ್ ಗಿವ್ ದ ಮೆಡಿಸಿನ್ ಫಾರ್ ಮೈ ಚೈಲ್ಡ್ ಬಟ್ ಐ ನೋ ಅ ಫಿಸಿಷಿಯನ್ ಹೂ ಕ್ಯಾನ್. ಸೊ ಅವ ಏನಂತಾನಂದ್ರೆ ನಾನಂತರೂ ಕೊಡೋಕ್ಕಾಗಿಲ್ಲ ನೀನು ಸತ್ತಿದ ಮಗುಗೆ, ಬಟ್ ನನಗೊಬ್ಬ ಫಿಸಿಷಿಯನ್ ಗೊತ್ತಂದ್ರೆ ಡಾಕ್ಟರ್ ಟೈಪ್ ಅವ ಗೊತ್ತಾ, ಅವರು ನಿಂಗೆ ಮೆಡಿಸಿನ್ ಕೊಡ್ಬೋದು ನಿನಗೆ ಅಂತ ಹೇಳ್ತಾನೆ. ಆ್ಯಂಡ್ ದ ಗರ್ಲ್ ಸೆಡ್ ಪ್ರೇ ಟೆಲ್ ಮಿ ಸರ್. ಗರ್ಲ್ ಅಂದ್ರೆ ಕಿಸಾ ಗೌತಮಿ, ಹೂ ಇಸ್ ಇಟ್? ಆ್ಯಂಡ್ ದ ಮ್ಯಾನ್ ರಿಪ್ಲೈಡ್ ಗೋ ಟು ಸಾಕಾಯ ಮುನಿ ದ ಬುದ್ಧ. ಸೊ ಎಲ್ಲಂತಾನಂದ್ರವ ಅವ ಮ್ಯಾನ್ ಎಲ್ಲ ಹೇಳ್ತಾನೆ, ಗೌತಮ್ ಬುದ್ಧ ಅವ್ರ ಕಡೆ ಹೋಗಕ್ಕೆ ಹೇಳ್ತಾನೆ. ಸಾಕಾಯ ಮುನಿ ದ ಬುದ್ಧ. ಕಿಸಾ ಗೌತಮಿ ರಿಪೇರ್ಡ್ ಟು ದ ಬುದ್ಧ ಕಿಸಾ ಗೌತಮಿ ರಿಪೇರ್ಡ್ ಟು ದ ಬುದ್ಧ ಆ್ಯಂಡ್ ಕ್ರೈಡ್, ಲಾರ್ಡ್ ಆ್ಯಂಡ್ ಮಾಸ್ಟರ್ ಗಿವ್ ಮಿ ದ ಮೆಡಿಸನ್ ದಟ್ ವಿಲ್ ಕ್ಯೂರ್ ಮೈ ಬಾಯ್. ಸೊ ಆಕೆ ಹೋಗಿ ಅವನ ಕಡೆ ಅಳ್ತಾಳೆ. ಯಾರ ಕಡೆ? ಬುದ್ಧನ ಕಡೆ ಹೋಗಿ ಅಳ್ತಾಳ. ಲಾರ್ಡ್ ಆ್ಯಂಡ್ ಮಾಸ್ಟರ್ ನನ್ನ ಮಗನ ಉಳಿಸ್ಕೊಳಕ್ಕೆ ನಂಗೆ ಏನಂದ್ರೆ ಔಷಧಿ ಕೊಡು ಅಂತ ಹೇಳಿ ಅಳ್ತಾಳ. ಸೊ ಅವಾಗ ಅವ ಏನು ರಿಪ್ಲೈ ಕೊಡ್ತಾನಂದ್ರೆ, ಯಾರು? ಬುದ್ಧ ಅವರು, ಐ ವಾಂಟ್ ಅ ಹ್ಯಾಂಡ್ಫುಲ್ ಆಫ್ ಮಸ್ಟರ್ಡ್ ಸೀಡ್. ಸೊ ಏನಂತಾನವ, ಐ ವಾಂಟ್ ಅ ಹ್ಯಾಂಡ್ಫುಲ್ ಆಫ್ ಮಸ್ಟರ್ಡ್ ಸೀಡ್ಸ್ ಕೊಡ್ಬೇಕಂತ ಹೇಳ್ತಾನೆ. And when the girl in her joy promised to procure it, the Buddha added, the mustard seed must be taken from a house where no one has lost child, husband or a friend. So ಫಸ್ಟಿಗೆ ಏನು ಮಾಡ್ತಾನಂದ್ರೆ ಮಸ್ಟರ್ಡ್ ಸೀಡ್ಸ್ ಕೇಳ್ತಾನೆ. ಯಾರಿಗೆ? ಈಕೆ ಅವನ ಕಡೆ ಹೋದಾಗ ಫಸ್ಟಿಗೆ ಮಸ್ಟರ್ಡ್ ಸೀಡ್ಸ್ ಕೇಳ್ತಾನೆ, ಹೌದ್ರಿ? ಆಮೇಲೆ ಆಕಿ ಖುಷಿ ಆಕಳ, ಮಸ್ಟರ್ಡ್ ಸೀಡ್ಸ್ ತಗೋ ತಂದು ಕೊಡ್ತೀನಿ ಅಂಥೇಳಿ ಆಕಿ ಖುಷಿ ಆಕಳ. ಬಟ್ ಅದ್ರ ಮ್ಯಾಲೆ ಅವ ಏನು ಹೇಳ್ತಾನಂದ್ರೆ, ನೀ ಎಂಥ ಮನೆಗಿಂದ ಮಸ್ಟರ್ಡ್ ಸೀಡ್ಸ್ ತೊಗೊಂಬಂದು ಕೊಡ್ಬೇಕಂದ್ರೆ, ಆ ಮನೆಯೊಳಗೆ ಯಾರು ತಮ್ಮ ಗಂಡ ಅಥವಾ ತಮ್ಮ ಮಕ್ಕಳು ಅಥವಾ ಯಾರನ್ನೂ ಒಟ್ಟು ಯಾರೂ ಸತ್ತಿರಬಾರ್ದು ಅಂಥ ಮನೆಗಿಂದ ಮಸ್ಟರ್ಡ್ ಸೀಡ್ಸ್ ತಂದು ಕೊಡು ಅಂತ ಹೇಳ್ತಾನೆ. ಮಸ್ಟರ್ಡ್ ಸೀಡ್ಸ್ ಅಂದ್ರೆ ಸಾಸಿವೆ. ಸೊ ಅವನ್ನ ತಂದು ಕೊಡು ಅಂತ ಹೇಳ್ತಾನೆ. ಪೂರ್ ಕಿಸಾ ಗೌತಮಿ ನಾವು ವೆಂಟ್ ಫ್ರಮ್ ಹೌಸ್ ಟು ಹೌಸ್. ಸೊ ಹಂಗೆ ಅದನ್ನ ಆ್ಯಡ್ ಮಾಡಿದ್ಕೊಳ್ಳಿ
ಆಕೆ ಮನೆ ಅಡ್ಡಾಡ್ತಾಳೆ, ಯಾರ ಮನ್ಯಾಗ ಯಾರು ಸತ್ತಿಲ್ಲನ ಅಂತೇಳಿ. ಬಟ್ ಆಬ್ವಿಯಸ್ಲಿ ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ಲರ ಮನೆಗೂ ಯಾರೊಬ್ಬರು ಸತ್ತಿರ್ತಾರೆ. ಸೊ ಆಕೆ ಹಂಗೆ ಅಡ್ಡಾಡ್ತಾಳೆ. ಹಿಯರ್ ಇಸ್ ಅ ಮಸ್ಟರ್ಡ್ ಸೀಡ್, ಟೇಕ್ ಇಟ್. ಬಟ್ when she asked, did a son or daughter, father or mother die in your family? They answered her, alas, the living are few, but the dead are many. Do not remind us about us of our deepest grief. And there was no house, but some beloved one had died in it. So ಆಕೆ ಹಂಗೆ ಕೇಳ್ಕೊಂತ ಹೋದಾಗ ಕೊಡ್ತಾರ, ಸಾಸಿವೆ ಮಸ್ಟರ್ಡ್ ಸೀಡ್ಸ್ನ ಕೊಡ್ತಾರ. ಬಟ್ ಆಕೆ ಯಾವಾಗ ಹೇಳ್ತಾಳಲ್ಲ ನಿಮ್ಮ ಮನೆಗೆ ಯಾರು ಸತ್ತಿರಲಿಲ್ಲ ಅಂತ, ಅವ್ರು ಏನಂತಾರೆ ಅಂದ್ರೆ ಹೊಳ್ಳಿ ಭಾಳ ಮಂದಿ ಸತ್ತಾರ, ಬಟ್ ನೀ ಅದನ್ನ ಈಗ ನೆನ್ಪು ಮಾಡ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಹಂಗೆ ಯಾವ ಮನಿನೂ ಉಳಿಯಂಗಿಲ್ಲ, ಯಾರೂ ಸಾಯ್ಲಾರ್ದರು. ಸೊ ಕಿಸಾ ಗೌತಮಿ ಬಿಕೇಮ್ ವೆರಿ ಆ್ಯಂಡ್ ಹೋಪ್ಲೆಸ್ ಆ್ಯಂಡ್ ಸ್ಯಾಟ್ ಡೌನ್ ಅಟ್ ದ ವೇ ಸೈಡ್ ವಾಚಿಂಗ್ ದ ಲೈಟ್ಸ್ ಆಫ್ ದ ಸೀಟ್. ಸೊ ಆಕೆಗೆ ಭಾಳ ಏನು ಅನ್ನಿಸ್ತದೆ ಅಂದರೆ, ಏನಪ್ಪ ಒಂದು ಮನಿನ ಸಿಗೋಲ್ಲ, ಯಾರು ಎಲ್ಲೂ ಸತ್ಲಾರ್ದು ಅಂಥೇಳಿ ಹಂಗನಿಸಿ ಆಕೆ ಸುಮ್ಮ ಸೈಡಿಗೆ ಹೋಗಿ ಕುಂದಿರ್ತಾಳೆ. ಆಸ್ ದ ಫ್ಲಿಕರ್ಡ್ ಅಪ್ ಆ್ಯಂಡ್ ವೇರ್ ಎಕ್ಸ್ಟಿಂಗ್ವಿಶ್ಡ್ ಅಗೇನ್. ಸೊ ಅವು ಲೈಟ್ ಏನಕ್ಕ ಅಂದ್ರೆ ಯಾವ ಸ್ಟ್ರೀಟ್ ಲೈಟ್ಸ್ ಏನಿರ್ತಾವಲ್ಲ, ಫ್ಲಿಕರ್ಡ್ ಅಂದ್ರೆ ಹಿಂಗೆ ಸ್ವಲ್ಪ ಪಕ್ಕ ಮಾಡ್ತಿರ್ತಾವಲ್ಲ, ಫ್ಲಾಶ್ ಟೈಪ್ ಹಂಗೆ ಮಾಡಿ ಎಕ್ಸ್ಟಿಂಗ್ವಿಶ್ ಹಾಕಿರ್ತಾವೆ. ಅಟ್ ಲಾಸ್ಟ್ ದ ಡಾರ್ಕ್ನೆಸ್ ಆಫ್ ನೈಟ್ ರೇಂಡ್ ಎವ್ರಿವೇರ್. ಆಮೇಲೆ ಲಾಸ್ಟಿಗೆ ಏನಾಕತ್ತಂದ್ರೆ ರಾತ್ರಿ ಆಕತಿ, ಆಮೇಲೆ ಅವು ಫ್ಲಿಕ್ ಹಾಕೊಂತ ಬಂದಾಕವು. ಸೊ ಕತ್ಲೆ ಎಲ್ಲ ಕಡೆ ಆವರಿಸ್ಕೊಂತತಿ. ಆ್ಯಂಡ್ ಶಿ ಕನ್ಸಿಡರ್ಡ್ ದ ಫೇಟ್ ಆಫ್ ಮೆನ್ ದಟ್ ದೇರ್ ಲೈವ್ಸ್ ಫ್ಲಿಕರ್ ಅಪ್ ಆ್ಯಂಡ್ ಆರ್ ಎಕ್ಸ್ಟಿಂಗ್ವಿಶ್ಡ್ ಅಗೇನ್. ಸೊ ಆಕಿಗೆ ಈಗ ಸ್ವಲ್ಪ ಅರ್ಥಕತ್ತಿ ಏನಂದ್ರೆ, ನಮ್ಮ ಜೀವನನೂ ಈ ಟೈಪ ನಾವು ಫ್ಲಿಕರ್ ಹಾಕೊಂತಿರ್ತೀವಿ, ಆಮೇಲೆ ಎಕ್ಸ್ಟಿಂಗ್ವಿಶ್ ಹಾಕ್ತೀವಿ. ಆ್ಯಂಡ್ ಶಿ ಥಾಟ್ ಟು ಹರ್ ಸೆಲ್ಫ್, ಹೌ ಸೆಲ್ಫಿಶ್ ಎಮ್ಮ ಇನ್ ಮೈ ಗ್ರೀಫ್, ಡೆತ್ ಈಸ್ ಕಾಮನ್ ಟು ಆಲ್. ಈಗ ಆಕಿಗೆ ಏನಾಕತ್ತಂದ್ರೆ, ನಾನು ಎಷ್ಟು ಸೆಲ್ಫಿಶ್ ಅದೀನಿ ನನ್ನ ದುಃಖ ಒಳಗೆ. ಡೆತ್ ಏನಂದ್ರೆ ಎಲ್ಲರಿಗೂ ಕಾಮನ್, ಎಲ್ಲರ ಮನೆಗೂ ಡೆತ್ ಆಗೋದು, ಯಾರು ಹುಟ್ಟಾರ ಅಂದಮೇಲೆ ಸಾಯೋದು ಇದ್ದೇ ಇರ್ತೈತಿ. Yet in this valley of desolation there is a path that leads him to immorality who has surrendered all selfishness. The Buddha said, the life of mortals in this world is troubled and brief and combined with the pain. Mortals andre those bound to die, for there is not any means by which those that have been born can avoid dying. ಸೊ ಯಾರು ಹುಟ್ಟಾರ ಅಂದಮೇಲೆ ಅವರಿಗೆ ಸಾವಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಒಂದಲ್ಲ ಒಂದು ದಿನ ಅವ್ರು ಸಾಯಬೇಕು. ಆಫ್ಟರ್ ರೀಚಿಂಗ್ ಓಲ್ಡ್ ಏಜ್ ದೇರ್ ಇಸ್ ಡೆತ್ ಆಫ್ ಸಚ್ ಅ ನೇಚರ್ ಆರ್ ಲಿವಿಂಗ್ ಬೀಯಿಂಗ್ಸ್ ಆಸ್ ರೈಪ್ ಫ್ರೂಟ್ಸ್ ಆರ್ ಅರ್ಲಿ ಇನ್ ಡೇಂಜರ್ ಆಫ್ ಫಾಲಿಂಗ್. ಸೊ ಯಾವ ರೈಪ್ ಅಂದ್ರೆ ಹಣ್ಣಾಗಿದ್ದು ಏನಂದ್ರೆ ಜಲ್ದಿ ಬೀಳ್ತಾವಲ್ಲ ಆ ಟೈಪ್. ಸೊ ಮಾರ್ಟಲ್ಸ್ ವೆನ್ ಬಾರ್ನ್ ಆರ್ ಆಲ್ವೇಸ್ ಇನ್ ದ ಡೇಂಜರ್ ಆಫ್ ಡೆತ್. ಸೊ ಅವರು ಡೆತ್ ಡೇಂಜರ್ ಒಳಗೆ ಇರ್ತಾರ. ಆಸ್ ಆಲ್ ಅರ್ಥನ್ ವೆಸಲ್ಸ್ ಆರ್ ಮೇಡ್ ಬೈ ದ potter and being broken, so the life of mortals, both young and adult, both who are fools and those who are wise, all fall into the power of death, all are subjected to the death. ಸೊ ಅವ ಏನಂತಾನಂದ್ರೆ, ಅವ ಹುಟ್ಟದವ ಎಷ್ಟು ಶಾಣ್ಯರ ಇರಲಿ, ಎಷ್ಟು ದಡ್ಡರ ಇರಲಿ, ಅವ ಎಷ್ಟರ ಸಂಪಾದಿಸ್ಲಿ, ಅವ ಎಷ್ಟರ ಬಡವರ ಇರಲಿ, ಅವ ಏನಿದ್ರು ಲಾಸ್ಟಿಗೆ ಒಂದು ದಿನ ಸತ್ತ ಸಾಯ್ಬೇಕು, ಇದೇ ಜಗತ್ತಿನ ನಿಯಮ ಅಂಥೇಳಿ ಯಾರ ಗೌತಮ್ ಬುದ್ಧ ಅವ್ರು ಹೇಳ್ತಾರ. Of those who overcome by their death depart from life, a father cannot save a son nor a kinsman their relations mark. While relatives are looking on and lamenting deeply, one by one mortals are carried off like an ox that is led to the slaughter. So the world is afflicted, andra affected by the suffering or disease or pain with the death and decay. Therefore the wise do not grieve knowing the terms of the world. So ಈ ಜಗತ್ತಿನೊಳಗೆ ಅದೈತಿ, ಯಾರು ಹುಟ್ಟಾರ ಅಂದ್ರೆ ಯಾರು ಸಾಯ್ಬೇಕು. ಹಿಂಗಾಗಿ ಯಾರು ವಯಸ್ಸು ಇರ್ತಾರಲ್ಲ ಅವ್ರು ದುಃಖ ಆಕತ್ತೆ ಯಾರು ಸತ್ತಾರ ಅಂದಮೇಲೆ. ಬಟ್ ಅದ ದುಃಖ ಒಳಗೆ ಏನಂದ್ರೆ ಭಾಳ ಕಳೆದು ಹೋಗಂಗಿಲ್ಲ ಅಂಥೇಳಿ ಯಾರು ಗೌತಮ್ ಬುದ್ಧ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಏನಂತಾರಂದ್ರೆ, ನಾಟ್ ಫ್ರಮ್ ವೀಪಿಂಗ್ ನಾಟ್ ಫ್ರಮ್ ಗ್ರೀವಿಂಗ್ ವಿಲ್ ಎನಿ ಒನ್ ಆಬ್ಟೈನ್ ಪೀಸ್ ಆಫ್ ಅ ಮೈಂಡ್. ಸೊ ಅತ್ರೂ ನಿಮಗೇನಂದ್ರೆ ಸುಖ ಸಿಗಂಗಿಲ್ಲ, ಆಮೇಲೆ ನೀವು ಏನಂದ್ರೆ ಪೂರ ದುಃಖ ಮಾಡ್ಕೊಂಡ್ರು ನಿಮಗೆ ಆರಾಮ ಅನ್ಸಂಗಿಲ್ಲ. ಆನ್ ಕಾಂಟ್ರರಿ ಅಂದ್ರೆ his pain will be the greater and his body ಸತ್ತಿದ್ದಕ್ಕಂತಲ್ಲ, ನೀವು ಏನಾರ ಭಾಳ ಸೀರಿಯಸ್ ತೊಗೊಂಡ್ರೆ ಇನ್ನೂ ನಿಮ್ಮ ಬಾಡಿ ನೀವು ಹತ್ರ ಮತ್ತು ನೀವು he can pale at the dead are not saved by his lamentation. He who seeks peace should draw out the arrow of a lamentation, expression of sorrow. ಆಗಿರೋದು ಏನು ಮಾಡ್ಬೇಕಂದ್ರೆ ತಮ್ಮನ್ನು ತಾವ ಲ್ಯಾಮೆಂಟೇಷನ್ ಇಂದ ತಗೋಬೇಕು, ಎಕ್ಸ್ಪ್ರೆಷನ್ ಆಫ್ ಸರೋ. ಹಿ ಹೂ ಹ್ಯಾಸ್ ಡ್ರಾನ್ ಔಟ್ ದ ಆರೋ ಆ್ಯಂಡ್ ಹ್ಯಾಸ್ ಬಿಕಮ್ ಕಂಪೋಸ್ ವಿಲ್ ಆಬ್ಟೈನ್ ದ ಪೀಸ್ ಆಫ್ ಅ ಮೈಂಡ್. ಸರೋ ವಿಲ್ ಬಿಕಮ್ ಫ್ರೀ ಫ್ರಮ್ ಸರೋ ಆ್ಯಂಡ್ ಎಲ್ಲ ದಾಟಿ ಇಲ್ಲಿ ಬಂಟ ಬಂದಿರ್ತಾರೆ
ಹೇಳ್ತಾರಲ್ಲ, ಫ್ರೀ ಫ್ರಮ್ ಸರೋ ಆ್ಯಂಡ್ ಹಿ ವಿಲ್ ಬಿ ಬ್ಲೆಸ್ಡ್ ಅಂತ ಹೇಳಿ ಇಲ್ಲಿ ಯಾರಂದ್ರೆ ಗೌತಮ್ ಬುದ್ಧ ಅವ್ರು ಹೇಳ್ತಾರೆ. ಸೊ ಇಲ್ಲಿಗೆ ಚಾಪ್ಟರ್ ಮುಗಿತೈತಿ. ಥ್ಯಾಂಕ್ ಯು.